ಅತ್ತಿಯರ ಚಿಕ್ಕವ್ರಿಗೆ ಇವನ್ನ ಮತ್ತು ಉರಿ ಕಟ್ಟಾಕ ಚಕ್ಲಿ ಅದು ಮಾಡಿತ್ತಲ್ರಿ ಮತ್ತು ಎಷ್ಟು ಹಾಕ್ತೀರ ಹಾಕಿ ಬರೀತೀರ ಡಬ್ಬಿಗೆ ಉಳಿದದ್ವು ಮತ್ತು ತೆಗೆದು ಬೇರೆ ಡಬ್ಬಿಗೆ ಹಾಕಿಡಾಕ್ ಬರ್ತೈತ್ರಿ. ಹಾಕಿಡ್ಬೋರಿ ಯಾರು ಹಾಕಕ್ಕೆ ಏನೈತಿ. ನೀ ಹೆಚ್ಚು ಹಾಕ್ತೇನೆ ಕಮ್ಮಿ ಹಾಕ್ತೇನೆ, ನೀ ಕಮ್ಮಿ ಹಾಕ್ತೇನೆ ಹೆಚ್ಚು ಹಾಕ್ತೇನೆ ಮಾಡಿರ್ತೀರಿ ಹಾಕ್ಬಿಡ್ರಿವ ನೋಡಿ ಹಾಕ್ರಿ ಮನೆಗೆ ಹೊಸ ತಕೊಂಡು ಹಾಕ್ರಿ. ಬ್ಯಾಡ್ರಿ ಅತ್ತೀರ ನೀವ ಕಟ್ ಬರ್ರಿ ಮೊದ್ಲ ಚಿಗವ್ರು ಇದನ್ನ ಮಾಡ್ತಾರ್ರಿ ಅವ್ರು ಮತ್ತು ಆ ಸಾದು ಈ ಸಾದು ಅಂತಾರ್ರಿ. ಅದಕ್ಕೆ ಸುಮ್ಮನೆ ನೀವ ಕಟ್ಬಿಟ್ರಿ ಚಿಂತೆ ಇರಂಗಿಲ್ರಿ. ಅದಕ್ಕೆ ಮತ್ತು ಆರ್ಕಿ ಬಂದ್ಮ್ಯಾಗ ಡಬ್ಬಿಗೆ ಹಾಕಂದಿದ್ರಿ ಅದಕ್ಕೆ ಕರ್ಯಾಕತ್ ಬಂದೇರಿ. ಇನ್ನೂ ಸ್ವಲ್ಪ ಆರ್ಕಿ ಬರ್ಲಿ ತಡಿವ ಬಾತಾಗಿಲ್ಲ ಏನಿಲ್ಲ ಮಾಡಿ ಬಿಸಿ ಹಾಕ್ಬಾರ್ದು ಮೆತ್ತಗದಂಗೆ ಹಾಕವು ಮಜ್ಜಿಗೆ ಹಾಕವು ಪೇಪರ್ ಮುಚ್ಚಿ ಸರಿಸ್ಬಿಡ್ರಿ. ಅಡ್ಡಾಡಾರ ಜಗದಾಗ ಇಟ್ಬಿಡ್ರಿ ಮತ್ತು ಬಡಿಸ್ಕೊಂತ ಅಡ್ಡಾಡ್ದು ಕಾಲಾಗ ಸರಿಸ ತೆಗಿಡ್ರಿ ಹಿಂದಗಡೆ ಹಾಕಕ್ಕೆ ಬರ್ತೈತಿ. ಉಂಡ್ರಿ ತೆರ ಉಂಡಿ ಅದು ಹಾಕಿಟ್ಬಿಡ್ರಿ. ಹಂಗಾರೆ ನೀವು ಉಂಡಿ ಚಕ್ಲಿ ಹಾಕಿಡ್ರಿ ಇದನ್ನು ಮುಗಿತೈತೆ. ಮತ್ತು ಅವ್ರ ಡಬ್ಬಿ ಕಟ್ಟೋದು ತುಪ್ಪ ಅಂದ್ರೆ ತುಪ್ಪನೂ ಹಾಕಿಟ್ಟತ್ರಿ ತೆರ ನೋಡ್ರಿ ನೋಟ್ ಹಾಕ್ತಿದ್ರ ಹಾಕ್ರಿ. ರವಾ ಅಂದಿದ್ರು ನೋಡ್ರಿ ತೆರ ರವಾ ಕಟ್ತೀರ ನೋಡ್ರಿ. ಮತ್ತೆ ಏನಾರ ಕಾಳು ಕಡಿ ಬೇಕನ್ನ ಕೇಳ್ರಿ ಕಟ್ರಿ ಚಿಗವ್ರ ನಂಗಾರ ನಮ್ದು ಕೆಲಸ ಮುಗಿದ್ರಿ ಐತೇರ ಉಳ್ಕದ ಕೆಲಸ ಐತಿ ನಾವು ಕೆಲಸ ಅದು ಮಾಡ್ಕೋತೀವಿ. ಅಲ್ಲೇ ಡಬ್ಬಿ ತಿಕ್ಕಿಟ್ಟತ್ರಿ ನೋಡ್ರಿ ಎಸೆಸ್ ಹಾಕ್ತಿರಿ ಹಾಕ್ರಿ ಐತೇರ ನೀವರಿ ಅಥವಾ ಹಿಂದಗಡೆ ಹಾಕಿಡ್ತಂತ ನಿಮ್ಮ ಕೆಲಸ ಅದು ಮಾಡ್ಕೊ ಹೋಗ್ರಿ ಐತಿಯಾರ. ಏನಂದ್ರೆ ಸರೋಜಾತಿಯರ ಬಂದ್ರೇನ ಹಾಕಿಡ್ತಾರಂತ ಡಬ್ಬಿ ಚಕ್ಲಿ ಅದನ್ನ ಅದನ್ನೇ ಕೈನ ಚೂರು ಆರ್ಕೆ ಬರ್ಲಿ ತಡಿ ಮಧ್ಯಾಹ್ನ ಮ್ಯಾಗ ಹಾಕೋಣಂತ ನಾತಾರಕ್ಕ. ಅದ ಅಂದೆಲ್ಲ ಭಾಳ ತೆಗಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದ್ರೆ ಒಂಚೂರು ಪೂರ ಆರ್ಕಿ ಬಂದು ಅಂದ್ರೆ ಡಬ್ಬಿಗೆ ಗಾವಕ್ಕವ ಇಲ್ಲತಂದ್ರೆ ಅವು ಬಿಸಿ ಆದಂಗೆ ಆಗ್ಬಿಡ್ತಾವ ಒಳಗೆ ಮ್ಯಾಗ ಮ್ಯಾಗ ಹಾಕ್ತೀವಲ್ಲ ಹಾಕ್ಲಿ ಬಿಡ ಹಂಗಾರ ಅವ್ರ. ನೀವ ಹಾಕ್ರಿ ಯಾರು ಹಾಕಕ್ಕೆ ಏನೈತಿ ಎಷ್ಟು ಮಾಡಿರ್ತೀರಿ ಹಾಕೋದೇನಿದೆ ನಾವು ಹಾಕ್ರಿ ಅಂದ್ರೆ ಬ್ಯಾಡ್ರಿ ನೀವ ಹಾಕ್ರಿ ಮಚ್ಚಿಗೆ ಅವ್ರು ಹಂಗೆ ಹಿಂಗೆ ಅಂತಾರ ಅವ್ರು ಅಂತ ಹೇಳಿ ಬಂದೆ. ಬೇಷ್ ಹೇಳಿ ಅವ್ರಿಗೆ ಮಾಡೋದೊಂದು ಒಟ್ಟಟ ಇರಲಿ ಹಂಗಾತ್ ಹಿಂಗಾತ್ ಅದ ಯಾಕಾತ್ ಇದು ಹಿಂಗೆ ಯಾಕಾತ್ ಅಂತ ನಿಂದಿರ್ತಾರೆ ಸುಮ್ಮನೆ. ಮತ್ತು ನಾವು ಹಾಕ್ಬೇಕು ತುಸು ಹಾಕಿದ್ರು ನೋಡು ನೀ ಆದ್ರೆ ತುಂಬ ಹಾಕ್ತಿದ್ದಿ ಡಬ್ಬಿ ತುಂಬ ಹಾಕ್ಬೇಕಿಲ್ಲ ಮಾಡಿ ಚಕ್ಲಿ ನಮ್ಮ ಮನೆಗೆ ತಗೊಂಡು ಬಿಟ್ಟಾರ ನೋಡು ತಮ್ಮ ತಿನ್ನಕ್ಬೇಕಲ್ಲ ಅನ್ನುವರ ಅವ್ರು ಚಿಗವರೆ. ಅದಕ್ಕೆ ನೀ ಅಂದಲ್ಲ ಮನೆ ಫೋನೇ ಮತ್ತು ಹಿಂಗೆ ಮಾಡೋಣ ಆ ಥರಕ್ಕೆ ಚಕ್ಲಿ ಅದಂತೇಳಿ ನನಗೆ ಗೊತ್ತಿತ್ತವ್ರು ಆ ಕೈಯಾಗ ಆಸರಾಗೋದ್ರೆ ಏನಿಲ್ಲ. ಅದಕ್ಕೆ ನಾ ಬಂದ ಮ್ಯಾಗ ಮಾಡೋಣ ಅಂತ ಅದಕ್ಕೆ ಹೇಳಿದ್ ನಿನಗೆ. ಅಕ್ಕ ನೀ ಹಂಗೆ ಹೇಳಿಲ್ಲ ಅಂದ್ರೆ ಮತ್ತು ನಾನು ಮತ್ತು ಯಾವ ಬರ್ತಾರನ್ ಬಿಡ ಅಂತೇಳಿ ಎಲ್ಲ ಹಮ್ಕೊಂಡು ಕೂತಿದ್ದು ನನಗೆ ಜಗ್ ತ್ರಾಸ ಹಾಕಿತ್ತಕ್ಕ ಮಾಡೋದು ಹುಡುಗಿ ಕರ್ಕೊಂಡು ಮಾಡೋದು ಹಂಗೆ ಆಕತ್ತನಕ್ಕ ಒಳಗಿಂದ ವಾರೆ ಅಡುಗೆಗೆ ಅದಕ್ಕೆ ಒಬ್ಬಕ್ಕೆ ಮಾಡೋದು ಒಳಗೆ ಹೊರಗೆ ಬಾಂಡೆ ಇರ್ತಾವೆ ಅರಿಬಿರ್ತಾವೆ ಕೆಲಸ ಜಗ್ಗಾಕತ್ತಕ್ಕ. ಮತ್ತು ಮಧ್ಯಾಹ್ನ ಮ್ಯಾಗ ಕುಂದಿರ್ತಿದ್ನಕ್ಕ ನಾ ಮಾಡಕ್ಕೆ ನನಗೆಲ್ಲ ಆಗ್ಲೆಲ್ಲ ಆಕತ್ ಮಾಡೋದು. ಊರಿಗೆ ಹೋಗೋದಿವ ಅಂದ್ರೆ ಯಾಕಾರ ಬಂದೇವನ ಹೊಳ್ಳೆ ಅನ್ಸತ್ವ ಇವ ಆರಾಮಲ್ಲಿ ತಿನ್ಕೊಂತ ಹುಣ್ಕೊಂತ ಕಣ್ತುಂಬ ನಿದ್ದೆ ಮಾಡ್ತೇವೆ. ಇಲ್ಲಿ ನಸಿನಾಗ ಹೇಳೋದು ನಿದ್ದೆ ಆಗಂಗಿಲ್ಲ ಏನಿಲ್ಲ ಕೆಲಸ ಅಲ್ಲ ಎಲ್ಲ ಕಡೆ ಕೆಲಸ ಇರೋದು ಬಿಡಿ ಹೆಣ್ಮಕ್ಳಿಗೆ ಚಿಗೋ ಬದಲಾದ್ರೆ ತಲೆ ಕಟ್ಟಂಗಾಕತ್ತವ ಇವೆಲ್ಲ ಮಾತು ತಮ್ದ ನಡಿಬೇಕು. ನಂದ ಮಾತ ಮೇಲಂತಾರ ಅವ್ರು ಬರೀ ನಂದ ಮಾತು ನಡಿಬೇಕು ಎಲ್ಲದಕ್ಕೂ ಹಿಂಗೆ ಅಂತಾರೆ ಬರೀ. ಯಾವಾಗಿದ್ರು ಹಂಗಾತಾರ ಬಿಡಾಕ ಅವ್ರು ಈಗ ನಾವು ಬಂದಾಗಿದ್ದ ಹಂಗೆ ಅದಾರ ಅವ್ರು ತಲೆ ಕೆಡ್ಸ್ಕೊಕ್ ಹೋಗೋದಿಲ್ವಾ ಅಕ್ಕ. ನಾನು ಸರೋ ಜನ ಊರಿಗೆ ಹೋದಾಗ ಏನಾರ ಕಾಡಿದ್ರನ ಅವ್ರು ಏನು ಸುಮ್ಮನೆ ಇರ್ತಿದ್ರ ಮತ್ತು ಒಂದಿನ ಜಾಗದಲ್ಲಿ ಇಳಿಸ್ಬಿಟ್ಟಿದ್ರು ವಾಕ ಅವ್ರು ಏನ ಅಡುಗೆ ಏನೋ ಮಾಡಿಟ್ಟಿದ್ದೆ ನಾಷ್ಟನ ಮಾಡಿಟ್ಟಿದ್ದೇವ ದೌಡ್ ಬರಲಿಲ್ಲ ಅದಕ್ಕೆ ಹಾಕಿಟ್ಟಿರ್ತೈತ್ರಿ ಚಿಗವರ ಒಂದಿಟ್ಟು ಆರ್ತತದು ನೀವು ಹಾಕೊಂಡು ತಿಂದು ನಮ್ಮ ದಾರಿ ಕಾಯಕ್ಕೆ ಹೋಗ್ಬಿಡ್ರಿ ನಮ್ದು ಕೆಲಸ ಇರ್ತಂತ ಇಷ್ಟ ಅಂದೇ ನೀವನ ಏನು ಅಂದಿಲ್ಲ. ಕಡ್ಡಿ ಓದ್ ಗುಡ್ಡ ಮಾಡಿ ಇವರು ಪುಣ್ಯಾಕ ಅವತ್ತು ಯಾಕೆ ಇದು ಇದ್ರಕ್ಕ ಇವರು ಆಕೆಗೆ ಬೈದ್ರು ಚಿಗವ್ಗ ಅಲ್ಲ ಮಾಡಿಟ್ಟಿರ್ತೈತಿ ನಾಷ್ಟ ಹಾಕೊಂಡು ತಿನ್ಬೇಕಕ್ಕ ನೀನು ಆಕೆ ಇದ್ದಾಕಿ ಆ ಹುಡುಗಿ ಕರ್ಕೊಂಡು ಒಳಗೆ ಹೊರಗೆ ಕೆಲಸ ಹಂಗೆ ಹಾಕತ್ತನು ಅವನು ಇಲ್ಲ ಏನಿಲ್ಲ. ಇವರು ಒಣೆಂದು ಒಂದು ಲಗ್ನ ಇತ್ತಕ್ಕ ಲಗ್ನನೂ ಮನೆ ಒಪ್ನಿಂಗಿತ್ತು ಅಲ್ಲಿ ಹೋಗಿದ್ರು ಅವ್ರು ಅತ್ತಿಯಾರು. ಅದಕ್ಕೆ ಬೇದಿದ್ದಕ್ಕೆ ಶಟ್ಕೊಂಡು ಇವ ಮಧ್ಯಾಹ್ನ ಊಟಕ್ಕೆ ಕರೆದ್ರು ಯಾರು ಕರೆದ್ರು ಶಾಲು ಹುರಿದ್ರು ಬರಲಿಲ್ಲ ಇವ ಊಟಕ್ಕೆ ಅಷ್ಟು ತಲೆ ತಿಂದ್ರೆ ಇವ ಯಾಕ್ರ ನಾನು ಏನು ಅನ್ಬಾರ್ದು ಅಂದಿದ್ದೇನೆ ಮಾಡಿಟ್ಟಿರ್ತೈತೆ ರೀ ಚಿಗವ್ರ ಒಟ್ಟು ನಾಷ್ಟ ಹಾಕೊಂಡು ತಿನ್ಬೇಕ್ರಿ ಅಂತ ಇಷ್ಟ ಅಂದ್ರೆ ಏನು ಮಧ್ಯಾಹ್ನ ಊಟ ಬಿಟ್ಟು ಅವ್ರು ಮಾಡಿಲ್ಲ ಅಂತ ಇವ್ರು ನನ್ನ ಬೈದ್ರು. ಆಕಿದು ಯಾವಾಗಿದ್ರು ಹಿಂಗೆ ಸುಮ್ಮನೆ ನಿನ್ನ ಹಾಕ್ಕೊಡ್ತೀನಿ ಹೋಗು ಕೆಲಸ ಇರ್ತಾವು ಹೊಟ್ಟೆ ಹಪ್ಪ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬಿಡಿ ಅಂತಂದು ನನಗೆ ಬೈದ್ರಕ್ಕ ಇವರು. ಹೋಗಿ ಚಂದಾಗ ಊಟ ಅದು ಮಾಡಿ ಹಂಗೆ ಇರೋದು ಹಾಕಿದಿ ಹೊಟ್ಟೆ ತಾನ ತಿಂತಾವಂದ್ರಿ ಇವರು. ಹೆದರ್ಸ್ಕೊಳಕ್ಕೆ ಹೋಗ್ತಾರ ಅವ್ರು ಹಿಂಗೆ ಮಾಡಿದ್ರೆ ಹೆದರ್ತಾರೆ ಇವ್ರು ಅಂತ ಗತ್ ಸಿಕ್ಬಿಟ್ಟತೆ ಅದಕ್ಕೆ ಹಂಗೆ ಮಾಡ್ತಾಳಾಕಿ ಚಿಗವ ಏನು ಭಾರಿ ಬೆರಿಕೆ ಯವ್ವ. ನಮ್ಮ ಮನ್ಯಾಗ ಪಿರಾದಿ ಹೇಳಿದ್ರೆ ಇವ ಬೇಷದ ಬಿಡು ನಿಮ್ಮ ಅತ್ತೆ ಏನು ಹೇಳೋದಿಲ್ಲನ ನಿಮ್ಮ ನಾದ್ನಿಗೆ ಅಂತಂದು ಬೈದ್ರು. ಏನು ಹೇಳ್ಬೇಕು ಅವ್ರ ಅತ್ತೆ ಹೇಳಿದ್ರೆ ಏನು ಕೇಳ್ತಾ ಬಿಡ ಇವ ಆಕಿ ಚಿಗವ ಅವ್ರ ಏನು ಮಾಡ್ಬೇಕು ಏನು ಮಾಡೋ ಕೊಡಾಕ ಅತ್ತೆಯರು ಅವರು ಹೇಳುವಷ್ಟು ಹೇಳ್ತಾರ ಪಾಪ. ಇರತ್ನಂದ್ರೆ ಅವ್ರ ಜೊತೆ ಹುಯಿ ಅಂತ ಹಿಂಗೆ ಜಗಳ ತೆಗಿತಾರ ಪಾಪ ಅವ್ರು ಏನು ಮಾಡ್ಬೇಕು ವಯಸ್ಸದಾರ್ರಿ ಹಂಗೆ ಮಾಡ್ತಾರೇನ. ನಡಿವಾಕ ಹೋಗೋನು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಂತ ಎಲ್ಲಿ ಬಂದೆ ಅಲ್ಲಿ ಯಾವ ಮೂಲೆ ನಿಂತಿರ್ತಾರೆ ಕೇಳಿಸ್ಕೊಂತ ಗೊತ್ತಾಗೋದಿಲ್ಲ. ಮತ್ತು ನಾವೊಂದು ಒಳ್ಳೇದು ಕಾಣಬೇಕು ನಾವು ಅದನ್ನ ಉಲ್ಟಾ ತೆಕ್ಕೊಂಡು ಮತ್ತೊಂದು ಗಡ್ಡಿ ಓದು ಮತ್ತು ಇಟ್ಟಿದ್ದು ಇಷ್ಟು ಉದ್ದ ಮಾಡಿ ಎದ್ದಕ್ಕೆ ಬೇಕು ಸುಮ್ಮನೆ ಊರಿಗೆ ಹೊಂಟಾರ ನಾಳೆ ಚಂದ ಊರಿಗೆ ಕಳ್ಸ್ಕೊಡೋನು ನಡಿವಾಕ ಹೋಗುನು. ಯವ್ವ ತಲೆ ಕೆಟ್ಟಂಗಾಗತ್ತ ನಡಿ ಹೋಗುನು. ಅಲ್ಲ ಚಕ್ಲಿ ಮಾಡಿಟ್ಟಿದ್ರೆ ಉಂಡಿ ಅದನ್ನು ಎಲ್ಲಿ ಸರಿಸಿಟ್ಟಿದ್ದಾರೆ ನೋಡಿ ಇವರು ಏನು ಸಿಗ್ಬಾರ್ದು ನಂಗೆ ಎಲ್ರ ಮ್ಯಾ ತೆಗೆದು ಇಟ್ಕಿಟ್ಟಾರೇನ. ಭಾರಿ ಬರಿಕದಾರ ಇವ್ರಿಬ್ರು ಅಕ್ಕ ತಂಗಿ ಹಗರಿ ಇಲ್ಲಿ ಇವ್ರು. ಅಲ್ಲ ಎಲ್ಲಿ ಟ್ರೈನ್ ನೋಡು ಏಸ್ ಹಾಕಿದ್ರೆ ಡಬ್ಬಿಗೆ ಹಾಕಲಿಲ್ಲ ಹಾಕೆ ನನ್ನಂಗೆ ಕಟ್ಟೆ ನನ್ನಂಗೆ ಮಾಡಿ ತಾವು ಮನೆಗೆ ಇಟ್ಕೊಂಡ್ರೆ ಏನು ಮಾಡ್ಯಾರ ತಿನ್ನಾಕ. ಇಲ್ಲಿ ಇಟ್ಟಿದ್ದಾರೆ ಇವರು ಸಿಗವಲ್ದಲ್ಲ ಇದು ಬುಟ್ಟಿ ಚಕ್ಲಿದು ಅದು ಇಲ್ಲಿ ಇಲ್ಲ ಇದಲ್ಲ ಕಾಯಿಪಲ್ಲೆ ಬುಟ್ಟಿದು. ಎಲ್ಲಿ ಇಟ್ಟಿದ್ದಾರವ ಇವರು ಇಟ್ಟಾರನ ಅಲ್ಲಿ ಇಲ್ಲ.
ಚಿಗವ್ರ ಏನ್ರ ಬೇಕಾಗಿತ್ತನ್ರಿ? ಇಲ್ಲ ಕುಸ್ಮ ನೀರು ಕುಡಿಯಾಕಂತ ಬಂದಿದ್ನೆ, ಏನಿಲ್ಲ. ಹೌದಾ ರೀ? ಹ್ಞೂ ರೀ, ಆತಾಡ್ರಿ. ನಾ ಏನ್ರ ಬೇಕಾಗಿತ್ತನ ಅದಕ್ಕೆ ಕೇಳಾಕಂತ ಬಂದ್ಯಾಡ್ರಿ. ಏನಿಲ್ಲವಾ, ನೀರಷ್ಟ ಕುಡಿಯಾಕ ಬಂದಿದ್ದೆ, ಏನಿಲ್ಲ. ನಿನ್ನ ಕೆಲಸ ನೀ ಮಾಡ್ಕೊ ಹೋಗು. ಹ್ಞೂ ನಾನು ಕೆಲಸ ಮಾಡ್ಕೊಂಡು ನನಗೆ ಗೊತ್ತಾಗೋದಿಲ್ಲನೆ. ಚಕ್ಲಿ ಎಸ್ಕಟ್ರೆ ಉಂಡಿ ಎಸ್ಕಟ್ರೆ ಅಂತಂದು ಡಬ್ಬಿ ಚೆಕ್ ಮಾಡಕ್ಕೆ ಬಂದಾರ, ನಾವಿನ್ನೂ ಹಾಕೇ ಇಲ್ಲ. ಎಷ್ಟರ ಇವ ಮನಸ್ಸು ಎಷ್ಟರ ಇದಿರ್ಬೇಕು ನೋಡು, ಇಷ್ಟು ಮಾಡ್ತಾರೆ ಅನ್ನೋದು ಮರಗರ ಬೇಡ ಅಂತೀರ. ಎಂಥ ಜನ್ಮ ಕಟ್ಟಿ ಇವ ಹೆಣ್ಮಗಳದು ಎಟ್ಟು ಚಾಳಿ ಮನೆ ಮಾಡೈತಿ. ಎಲ್ಲರ ನನ್ನ ಮನೆ ನನಗೆ ಅಡ್ಡಾಡಕ್ತದಂತ್ರಿ. ಏನು ಹಾಕ್ಲಿಕ್ಕೆ ಹಿಂದೆ ಬೆನ್ನ ಹತ್ತಿ ಬಂದಬಿಟ್ಟ, ಏನು ಬೇಕ್ರಿ ಅಂತೇಳಿ ಖಾಲಿ ಕುಂತಲ್ಲಿ ನಾನು ಹೊಡಿತಿರ್ತೇನೆ, ದಿಕ್ಕಾತಿರಂಗಿಲ್ಲ ಮಾತಾಡ್ಸಾರ. ಈಗ ಬಂದು ಇಲ್ಲಿ ಅಡುಗೆ ಮನ್ಯಾಗ ನಿಂತೇನಿ, ಓಡಿ ಬಂದ ಹಿಂದಿಂದ ಏನು ಬೇಕ್ರಿ ಅಂತೇಳಿ. ನಾ ಅಲ್ಲೇ ಮಾತಾಡ್ಸಿದ್ರೆ ಹ್ಞೂ ರೀ ಹಾಂ ರೀ ಇಷ್ಟ. ಮತ್ತು ಮುಂದೆ ಮಾತಾ ಇಲ್ಲ, ಏನು ಹುಡುಗಿಗೆ ಮಾತಾ ಇಲ್ಲನ, ಬರೋದೇ ಇಲ್ಲನ, ಏನು ಗೊತ್ತಿಲ್ದಂಗೆ ಮಾಡ್ತಾ. ಯವ್ವ ಸರೋಜಿನ ಒಂದಿಟ್ಟು ಏನಾರ ಬೈದಾಡಿದ್ರೆ ಸುಮ್ಮನೆ ಹಾಕ್ಕಾಳೆ. ಯವ್ವ ಈಕಿನ ಮನಸ್ಸದಾಗೋದಿಲ್ಲ. ಯವ್ವ ಕುಸುಮ ಇವ ಒಟ್ಟ ಹಿಂಗಿದ್ದಿದ್ದಿಲ್ಲವ, ಈಗಂಕರ ಹೊರಕ್ಕನ ಬಂದಬಿಡ್ತಾ, ಏನು ಅನ್ನಂಗಿಲ್ಲ, ಜಗಳಕ್ಕೆ ಬಂದಬಿಡ್ತಾ ಆಗಲಿಗೆ. ಏನಾರ ನಾವು ಇಟ್ಟಿದ್ದು ಹೋಗಿ ತಡಿ ಹೇಳಿ ಗಂಡುಗಳು ಬೇಯಿಸ್ಬೇಕು ಅನ್ನೋರಾಗನ ನನಗೆ ಹೇಳಿ, ನನಗೆ ನನ್ನ ಮ್ಯಾಗ ಚಾಡಿ ಹೇಳಿ ನನ್ನ ಬೇಯಿಸ್ಬಿಡ್ತಾ ಆಕಿ. ಭಾರಿ ಅದಾಳಿಕಿ ಕುಸಿಮಿ ಹಗರಿಲ್ಲಿಕ್ಕಿ. ಲಕ್ಷ್ಮಿ ಕೊಡಿ ಹುಡ್ಕಾಡಕತ್ತಿದ್ದೆ ಅಲ್ವಾ, ಇಲ್ಲಿ ಇದು ಟಿವಿ ಅಂತಕ್ಕ ಇಟ್ಟಿದ್ದೆ, ಪಟ್ನಗ ಕೈಯ ಸಿಗ್ಲಿ ಅಂತೇಳಿ. ನೀನು ಅಲ್ಲಿ ಹುಡುಕೆ ಇಲ್ಲಿ ಕಾಣಿಸ್ತತಿ. ಚಿಗವ ನಾನು ಅಲ್ಲೇ ಕೋಲ್ಯಾಗ ಇಟ್ಟಿದ್ನೆ, ಅಲ್ಲೇ ಅಷ್ಟ ನೋಡಿದೆ. ಆತಾಚಿಗವ ತಗೋತೇನೆ. ಚಂದಾಗ ನಿಮ್ಮ ವಸ್ತು ನೀವು ಚಂದಾಗ ತೆಗೆದು ಇಟ್ಕೋಬೇಕು. ಮತ್ತೊಬ್ಬರಿಗೆ ಅಲ್ಲಿಟ್ರೇನೆ ಇಲ್ಲಿಟ್ರೇನೆ ಅಂತಂದ ಕೇಳಬಾರ್ದು. ಗೊತ್ತಿದ್ದಲ್ಲೇ ನಿಮ್ಗೆ ಕೈಯಾಗಿ ಇಟ್ಕೊಳ್ಳೋದಿಲ್ವಾ ಯವ್ವ ನೀವು. ನಮಗೆ ಇನ್ನು ಹೊಲಕ್ಕೆ ಹೋಗೋದು ಬಂತಂದ್ರೆ ಮುಗಿದು ಹೋತ, ಇನ್ನೂ ಮನ್ಯಾಗ ಇರ್ತೇವೆ ನಡೀತೈತಿ. ಇನ್ನು ಬಿತ್ತದು ಚಲೋ ಆತು, ಇನ್ನೇನಾರ ಹೊಲ್ದಾಗ ಕೆಲಸ ಚಲೋ ಆತಂದ್ರೆ ನಮ್ಗೆ ಕುಂದ್ರಾಕ್ ಪುರ್ಸತ್ತಿರೋದಿಲ್ಲ. ನೀವು ಇಷ್ಟು ಇದು ಮಾಡ್ತೀನಿ ಗೊತ್ತಿದ್ದಲ್ಲ ತೆಗೆದು ಇಟ್ಕೊಂಡು ನೀನು ಲಕ್ಷ್ಮಿ. ಇರ್ಲಿ ಬಿಡಾಕ ಪಾಪ ಆಕಿ ಯಾರು ಹಂಗೆ ಕೆಳಗೆಲ್ಲರೂ ಇಟ್ಟಿರ್ತಾರ, ಯಾರು ಹಿಂಗೆ ಕಾಲಾಕೈತಡಿ ಅಂತಂದು ಎತ್ತಿಟ್ಟಿರ್ತಾರ, ಅವಾಗ ಪಾಪ ಅವ್ರಿಗೇನು ಸಿಗುದಿಲ್ಲ ಹುಡ್ಕು ಮುಂದೆ. ಇಲ್ಲ ನಂಗೆ ಗೊತ್ತಿದ್ದಲ್ಲ ತೆಗೆದು ಇಟ್ಕೊತೀನಿ ಅಲ್ವಾ. ಇದೇ ರೂಢಿ ಅವ್ರಿಗೆ, ಇದೇ ಕಡ್ತಂಕ ಇದ ಬೀಳ್ತತಿ ರೂಢಿ. ಅವ್ರವ್ರ ಕೆಲಸ ಅವ್ರವ್ರಿಗೆ ಹಚ್ಚಬೇಕು. ಸಣ್ಣರಲ್ಲಿ ದೊಡ್ಡರಲ್ಲಿ, ಸಣ್ಣರಿದ್ರೆ ಅವ್ರಿಗೆ ಏಟ್ ಕೆಲಸ ನಿಗ್ತೈತೆ ಅಟ್ಟು ಹಚ್ಚಬೇಕು. ನಾವು ಹಂಗೆ ಬಿಡು ಸಣ್ಣಾರು ಬಿಡು ಅಂದ್ರೆ ಏನು ಕಲಿಕೇನ ಬರೋದಿಲ್ಲ ಅವ್ರಿಗೆ, ಎಲ್ಲ ಕಲಿಸ್ಬೇಕು. ಏನು ಕೆಲಸ ಮಾಡ್ತಾ ಅಲ್ಲ ನಾಕಾಕಿ, ಎಲ್ಲ ಕೆಲಸ ಮಾಡ್ತಾ, ಅಡುಗೆ ಕಲ್ತಾಳ, ಎಲ್ಲ ಮಾಡ್ತಾ. ಇನ್ನೂ ಏನು ಮಾಡ್ಬೇಕು, ಕಲಿಬೇಕು ನೀಲ, ಇನ್ನೂ ಭಾಳ ಕಲಿಬೇಕು ಇವ್ರು. ಇವ್ರೇನಿ ಡಬ್ಬಿ ಬಾಚಿನ್ಕಿ ತೊಂಬರ ಬಾ ಇಲ್ಲಿ ತಲೆ ಬಾಸ್ತೀನಿ. ಒಣ ಕೂದ್ಲಂಗ ಬಾಚಿನ್ಕಿಲಿ ಹರ್ಕೊಳ್ಳೋದು ಹಂಗೆ ಹೆಣ್ಕೊಂತ ಅಡ್ಡಾಡೋದು. ಅವು ಗಂಟು ಕಟ್ಟಿರ್ತಾವ ನೋಡು ಕೂದ್ಲ, ಬಾ ಇಲ್ಲಿ ತೊಡಕ್ ಬಿಡಿಸ್ತೇನೆ. ನಾವಲ್ಲೇ ಬಾ, ನೀ ಜಗ್ಗಾಡ್ತಿ ಕೂದ್ಲ, ನಾವಲ್ಲೇ ನಾ ಹಿಂದಗಡೆ ಬಾಚ್ಕೊಂತೀನಿ. ಚಂದ ಕೂದ್ಲದವು, ಚಂದಾಗ ಎಣ್ಣೆ ತಪ ಎಣ್ಣೆ ಹಚ್ಕೊಂಡು ಹೆಣ್ಕೊಳ್ಳೋದು ಬಿಟ್ಟು ಅವ್ನು ಏನಿಲ್ಲ, ಅವನು ಕೂದಲ ಹರ್ಕೊಂಡು ಹಂಗೆ ಬೈದ ಕೂಡ್ಲೇನ ನೀಲ ಹೆಂಗೆ ಮಾಡ್ತಾಳ ಹಂಗೆ ಹೆಣ್ಕೊಂಡ್ಬಿಡ್ತಾ. ಒಣ ಕೂದ್ಲನ ತಲೆ ಚಂದ ಎಣ್ಣೆ ಹಚ್ಕೊಂಡು ನೀಟಾಗ ತಲೆ ಬೇದಾಲ್ ತಕ್ಕೊಂಡು ಚಂದ ಬಾಚ್ಕೊಂತಾರನ್ನ. ಅಯ್ಯವ್ವ ನಾವು ಸಣ್ಣರಿದ್ದಾಗ ನೀಲ ನಮ್ಮ ಎಣ್ಣೆ ಹಚ್ಚಿ ತಲೆ ಬಾಸ್ತಿದ್ರು, ಬೇಗದ ಜಡಿ ಹಾಕಿದ್ರೆ ಏನು ಇತ್ತಾಗಿನ ಕೂದಲು ಇಚ್ಚಿಕ್ಕ ಹಾಕಿರಂಗಿಲ್ಲ, ಒಟ್ಟ ಹೇಳ್ತಿದ್ದಿಲ್ಲ. ಅಷ್ಟು ತಲೆ ಸಾಪ್ ಇರ್ತಿತ್ತು. ನಮ್ಮ ಶಾಲೆಗೆಲ್ಲ ನಮ್ಮ ಗೆಳತಾರ ಯವ್ವ ನೋಡು ಎಷ್ಟು ನೀಟ್ ಬಾಸ್ತಾರ ನೋಡಿ ಮಮ್ಮಾರ ತಲೆನ ಅನ್ನಾರ. ಈಗಿನ ಹುಡುಗರು ತಲೆನ ಕೊಡೋದಿಲ್ಲ, ಕೂದಲ ನಾವು ಬಚ್ಕೊಂತೇಳ ಅಂತಾರೆ. ನಮ್ಗೆ ಯಾರ ಬಾಚಿದ್ರು ಸಾಕಂತಿದ್ವಿ. ಈಗ ಯಾರು ತಾವ ತಲೆ ಬಚ್ಕೊಂತಾವಕ್ಕ. ಈ ಕಾಲೇಜಿಗೆ ಹೊಂಟು ಹುಡುಗ್ಯಾರ ಅಂಕಾರ ನಾ ಯಾಕಂತಾರೆ ಒಟ್ಟು ಎಣ್ಣೆ ಹಚ್ಕೊಳಕವಲ್ರಿ. ಒಟ್ಟು ಶೈನಿಂಗ್ ಬೇಕು ಅವ್ರಿಗೆ. ಒಟ್ಟು ಶಾಂಪು ಹಚ್ಕೊಂಡೆ ವಾ ಇಟ್ಟು ಶಾಂಪು ಹಾಕೊಳ್ಳೋದಿಲ್ಲ. ಅವ್ನು ಹಂಗೆ ಎರಡೆರಡು ಚೀಟು ಮೂರು ಚೀಟು ತಲೆಗೆ ಹಾಕ್ಕೊಂತಾರ. ಕೂದು ಮತ್ತೆ ಎದಕ್ಕೆ ಬರ್ತಾವ ಅವು. ಅದ ಅಂತೇನೆ ನಾ ಸಣ್ಣರಿದ್ದ ಸೀಗಿಕಾಯಿ ಅದು ಹಾಕಿ ತಲೆ ತೊಳಿತಿದ್ರು. ಇವರೆಲ್ಲ ಇವು ನಾನಾ ಥರ ಶಾಂಪು ಬಂದವು, ಒಂದು ಬಿಟ್ಟು ಒಂದು ಹಚ್ಕೊಂತಾರ, ಒಂದು ನಮ್ನಿ ಹಚ್ಕೊಳ್ಳೋದಿಲ್ಲ. ಸೀಗಿಕಾಯಿ ಹಚ್ಕೊಂಡ್ರೆ ಒಲ್ವೇ ತಲೆ ಎಣ್ಣೆ ಹೋಗೋದಿಲ್ಲ ಅಂತಾರೆ. ಈಗ ಯಾರು ಏನು ಮಾಡ್ತಿ, ಚಂದ ಎಣ್ಣೆ ಹಚ್ಚೋದಿಲ್ಲ ಏನಿಲ್ಲ, ಮತ್ತು ಕೂದಲ ಉದ್ರಾಕ ನಿಂತು ಬಿಡ್ತಾವು. ಅದಕ್ಕೆ ನೀಟಾಗ ಎಣ್ಣೆ ಹಚ್ಕೋಬೇಕು, ಚಂದಂಗೆ ಆರೈಕೆ ಮಾಡ್ಕೋಬೇಕು. ಏನಿಲ್ಲ ಹುಡುಗರು ಒಟ್ಟ ದೇವಾತಿ ತಾವು ತಲೆ ಬಚ್ಕೊಳ್ಳೋದು, ಎಣ್ಣೆ ಹಚ್ಕೊಳ್ಳಂಗಿಲ್ಲ ಏನಿಲ್ಲ. ಮತ್ತೇನೈತೆ ಕೂದ್ ಮತ್ತು ಉದುರ್ತಾವು. ಮನೆಯಾಗಿದ್ದಾಗ ಸಾಲಿ ಇದು ಕಾಲೇಜು ಸುಟ್ಟಿ ಇದ್ದಾಗ ಒಟ್ಟು ಎಣ್ಣೆಗೆ ಒಟ್ಟು ಇವನ್ನ ಕರ್ಬೇವಿನ ಹೆಸರು ಹಾಕಿ ಮೆಂತೆ ಅಂತ ಹಾಕಿ ಕುದಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ದಿನ ಒಟ್ಟು ಹಚ್ಕೋಬೇಕು. ಕೂದಲು ಕರ್ರಗಾಗಿ ಎಂಥ ಚಂದ ಬರ್ತಾವೆ ಕೂದಲ. ಇಷ್ಟೆಲ್ಲ ಮಾಡಕ್ಕವಲ್ರಿ, ಇವ್ನು ತಲೆಗೆ ಹಚ್ಕೊತಾರೆ ಇವರೆಲ್ಲರೂ. ಇದನ್ನ ತಲೆಗೆ ಅರ್ದು ಹಚ್ಕೊತಾರೆ. ಏನೋ ಮಾಡ್ಕೊಳಕ್ಕೆ ಹೇಳಿಕೆ ನಮ್ಮ ಲಕ್ಷ್ಮ ಬೇಸರ ಬಾ ಮಾಡ್ಕೋತಾ. ಓದೋದಿರ್ತತೆ ಯಾಕೆ ಪಾಪ ಅವಕ್ಕೆ ಹೊರಗಡೆಗಿರ್ತತಿ, ಎಲ್ಲೇ ಆರೈಕೆ ಮಾಡ್ಕೋತಾರೆ ಬಿಡ ಇವ್ರು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಆಗುತ್ತೆ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಆದಷ್ಟು ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಬರೋಕೆ ಹೋಗ್ಬಿಡ್ರಿ. ಹೈಪ್ ಅಂತ ಆಪ್ಷನ್ ಐತೆ, ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ದಯವಿಟ್ಟು ಫ್ರೆಂಡ್ಸ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮುಂದಿನ ಕತೆ ಒಂದೇ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.